ರಾಜ್ಯಾದ್ಯಂತ ದಶಲಕ್ಷ ಗಿಡ ನಾಟಿ ಕಾರ್ಯಕ್ರಮದ ಅಭಿಯಾನ ಹಾಗೂ ಚಪ್ಪರ ಪೂಜೆಯು ಜೂನ್ 25 ಮಂಗಳವಾರ ಬಂಟ್ವಾಳ ತಾಲೂಕಿನ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಜನಜಾಗೃತಿ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ವಿವೇಕ್ ವಿನ್ಸೆಂಟ್ ಪಾಯಸ್ ರವರ ಮಾರ್ಗದರ್ಶನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರಿಂದ ನಡೆಯಿತು. ಈ ಒಂದು ಚಪ್ಪರ ಪೂಜೆಯು ಕಾರಿಂಜೇಶ್ವರ ದೇವಸ್ಥಾನದ ಅರ್ಚಕರ ಸಮ್ಮುಖದಲ್ಲಿ ನಡೆದಿದ್ದು, ಈ ಕಾರ್ಯಕ್ರಮದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಮಹಾಬಾಲ್ ಕುಲಲ್, ಯೋಜನೆಯ ಕೃಷಿ ನಿರ್ದೇಶಕರಾದ ಮನೋಜ್ ಮೆನೇಜಸ್, ಬಂಟ್ವಾಳ ತಾಲೂಕಿನ ವಲಯ ಅರಣ್ಯ ಅಧಿಕಾರಿ ಪ್ರಫುಲ್ ಶೆಟ್ಟಿ, ತಾಲೂಕಿನ ಯೋಜನಾಧಿಕಾರಿ ಬಾಲಕೃಷ್ಣ, ಕಾರಿಂಜೇಶ್ವರ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದ ಜಿನರಾಜ್ ಆರಿಗ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪದ್ಮಶೇಖರ್ ಜೈನ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಮಾಣಿಕ್ಯರಾಜ್ ಜೈನ್, ರೈತ ಮೋರ್ಚಾ ಅಧ್ಯಕ್ಷರಾದ ವಿಜಯ್ ರೈ, ಕೇಂದ್ರ ಒಕ್ಕೂಟದ ಅಧ್ಯಕ್ಷರಾದ ಚಿದಾನಂದ ರೈ, ಕವಳಪಡೂರು ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಶರ್ಮಾ, ಶೌರ್ಯ ವಿಪತ್ತು ಯೋಜನಾಧಿಕಾರಿಗಳಾದ ಜೈವಂತ್ ಪಟಾಗರ್, ಕಿಶೋರ್, ಉಡುಪಿ ಪ್ರಾದೇಶಿಕ ವಿಭಾಗದ ಜನಜಾಗೃತಿ ಯೋಜನಾಧಿಕಾರಿ ಗಣೇಶ್ ಆಚಾರ್ಯ, ಅರಣ್ಯ ಅಧಿಕಾರಿ ಅನಿಲ್, ಫಾರೆಸ್ಟ್ ಗಾರ್ಡ್ ಲಕ್ಷ್ಮೀನಾರಾಯಣ್, ಕವಳಪಡೂರು ಪಂಚಾಯತ್ ಪಿಡಿಒ ರಚನ್ ಕುಮಾರ್, ಕೃಷಿ ಅಧಿಕಾರಿ ಜಯರಾಮ್, ಜನಜಾಗೃತಿ ಮೇಲ್ವಿಚಾರಕ ನಿತೇಶ್, ಕೃಷಿ ಮ್ಯಾನೇಜರ್ ಉಮೇಶ್, ಒಗ್ಗವಲಯ ಅಧ್ಯಕ್ಷರಾದ ಉಮೇಶ್, ಜನಜಾಗೃತಿ ಸದಸ್ಯರಾದ ಶೇಖರ್, ಶೌರ್ಯ ಘಟಕದ ಮಾಸ್ಟರ್ ಪ್ರಕಾಶ್ ಪೂಜಾರಿ, ಕ್ಯಾಪ್ಟನ್ ನಿತೇಶ್, ಒಗ್ಗವಲಯದ ಮೇಲ್ವಿಚಾರಕಿ ಸವಿತಾ, ಒಗ್ಗವಲಯದ ಸೇವಾ ಪ್ರತಿನಿಧಿಗಳು, ಒಕ್ಕೂಟದ ಅಧ್ಯಕ್ಷರುಗಳು, ನಿಕಟಪೂರ್ವ ಅಧ್ಯಕ್ಷರುಗಳು, ನವಜೀವನ ಸಮಿತಿ ಸದಸ್ಯರು, ಪೂಂಜಲಕಟ್ಟೆ ವಾಮದ ಪದವು ಹಾಡಬೆಟ್ಟು ಶೌರ್ಯ ಘಟಕದ ಸದಸ್ಯರು, ಒಕ್ಕೂಟಗಳ ಸದಸ್ಯರು ಉಪಸ್ಥಿತರಿದ್ದರು. ಓಂ ಶ್ರೀ ಮಂಜುನಾಥೇ ನಮಃ. ಕಾರಿಂಜೇಶ್ವರನನ್ನು ಮತ್ತು ಸ್ಥಳ ಸಾನ್ನಿಧ್ಯದ ಎಲ್ಲ ಶಕ್ತಿಗಳನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಒಂದು ವಿಶೇಷವಾಗಿ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ, ರಾಜ್ಯದ ಕಾರ್ಯಕ್ರಮ, ಈ ಒಂದು ಕಾರಿಂಜದ ಆಲಂಪುರಿ ಕಾವಳಪುಡಿನ ಆಲಂಪುರಿಯ ಶ್ರೀ ಸಾಲುಮರದ ತಿಮ್ಮಕ್ಕ
ವನ ಉದ್ಯಾನವನದಲ್ಲಿ ಟ್ರೀ ಪಾರ್ಕಲ್ಲಿ ಮಾಡುವ ಬಗ್ಗೆ ಸಂಕಲ್ಪಿಸಿಕೊಂಡು ಆ ಕಾರ್ಯಕ್ರಮವನ್ನು ದಿನಾಂಕ 2 ತಾರೀಕಿಗೆ ಮಾಡುವುದೆಂದು ನಾವು ನಿಶ್ಚಯಿಸಿದ ಮೇರೆಗೆ ಇವತ್ತೊಂದು ಒಳ್ಳೆಯ ಸಂದರ್ಭದಲ್ಲಿ ಚಪ್ಪರ ಮುಹೂರ್ತ ಮತ್ತು ಈ ಭಾಗದ ಪರಿಸರದಲ್ಲಿ ಗಿಡನಾಟಿ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ನಮ್ಮ RFO ಪ್ರಫುಲ್ ಶೆಟ್ಟಿ ಅವರಿದ್ದಾರೆ. ಊರಿನ ಹಿರಿಯರು, ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ಭಾಳಷ್ಟು ವರ್ಷಗಳ ಕಾಲ ಮತ್ತು ಈ ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ನಮ್ಮ ಯೋಜನೆಯೊಟ್ಟಿಗೆ ನಿಕಟ ಸಂಪರ್ಕವನ್ನು ಇಟ್ಟು ನಮಗೆ ಆಶೀರ್ವಾದ ಮಾಡುತ್ತಿರುವ ಜಿನರಾಜ್ ಅವರಿದ್ದಾರೆ, ಮಾಣಿಕರಾಜ್ ಬಳ್ಳಾಲಿದ್ದಾರೆ, ಲಕ್ಷ್ಮಣ್ ಸರ್ ಇದ್ದಾರೆ, ಕೇಂದ್ರ ಒಕ್ಕೂಟದ ಅಧ್ಯಕ್ಷರಾದಂಥ ಚಿದಾನಂದ ರೈ ಇದ್ದಾರೆ, ನಮ್ಮ ಮಹಾಬಲ್ ಕುಲಾಲ್ರು ನಿರ್ದೇಶಕರಿದ್ದಾರೆ, ಕೃಷಿ ಪ್ರಾದೇಶಿಕ ನಿರ್ದೇಶಕರಾದ ಮನೋಜ್ ಮೆನೇಜರ್ಸ್ ಇದ್ದಾರೆ, ಯೋಜನಾಧಿಕಾರಿ ಮಿತ್ರರೆಲ್ಲ ಇಲ್ಲಿಯ ಬಾಲಕೃಷ್ಣರು ಹಾಗೂ ಜೈವಂತ್ ಪಟಗಾರ್ ಮತ್ತು ಕಿಶೋರ್ ಮತ್ತು ಸುಧೀರ್ ಜೈನ್ ಮುಂತಾದ ಯೋಜನಾಧಿಕಾರಿಗಳು ಇಲ್ಲಿದ್ದಾರೆ. ಒಕ್ಕೂಟದ ಅಧ್ಯಕ್ಷರುಗಳೆಲ್ಲ ಇದ್ದಾರೆ, ನಮ್ಮ ಸೇವಾ ಪ್ರತಿನಿಧಿಗಳಿದ್ದಾರೆ. ಇಲ್ಲಿಯ ಮೇಲ್ವಿಚಾರಕ್ಕೆ ಭಾಳ ಪ್ರೀತಿಯಿಂದ ಸವಿತಾರವರು ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಹೋಗುವ ಒಂದು ಚಿಂತನೆಯಲ್ಲಿ ಭಾಳಷ್ಟು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶೌರ್ಯದ ಅಧ್ಯಕ್ಷರಾದಂಥ ನಮ್ಮ ಕ್ಯಾಪ್ಟನ್ ಆದಂಥ ಪ್ರಕಾಶ್ ಮತ್ತು ಮಹೇಶ್ ನಿತೀಶ್ ಅವರಿದ್ದಾರೆ. ಇಲ್ಲಿಯ ಫಾರೆಸ್ಟ್ ಇದ್ದಾರೆ ಲಕ್ಷ್ಮೀನಾರಾಯಣ್ ಸರ್ ಅವರು, ಹಾಗೂ ಈ ಎಲ್ಲ ಸಿಬ್ಬಂದಿ ವರ್ಗದವರಿದ್ದಾರೆ. ಎಲ್ಲರನ್ನ ಈ ಸಂದರ್ಭದಲ್ಲಿ ನೆನಪಿಸಿ ಗುರುತಿಸಿಕೊಂಡು ಎಲ್ಲರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಮ ಯೋಜನಾಧಿಕಾರಿ ಗಣೇಶ್, ನಿತೀಶ್ ಎಲ್ಲ ಇದ್ದಾರೆ, ತುಂಬ ಮಂದಿ. ಎಲ್ಲರನ್ನ ವೈಯಕ್ತಿಕವಾಗಿ ನಾನು ಹೇಳೋದಿಲ್ಲ. ಆದರೆ ಇವತ್ತು ನಮಗೆ ಮಳೆ ಬಿಟ್ಟಿದೆ, ಒಳ್ಳೆಯ ಸಂದರ್ಭ ನಮಗೆ ಸಿಕ್ಕಿದೆ. ದೇವರಲ್ಲಿ ನಾವು ಪ್ರಾರ್ಥಿಸಿದ್ದೇವೆ. ಇನ್ನು ಮುಂದಿನ ಎಲ್ಲ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯುವ ಹಾಗೆ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ. ಸಣ್ಣ ವಿಷಯ ಹೇಳುವುದಿದ್ದರೆ, ಈ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಸುಮಾರು 10 ಲಕ್ಷ ಹಣ್ಣಿನ ಮತ್ತು ಸಾಮಾಜಿಕ ಅರಣ್ಯೀಕರಣಕ್ಕೆ ಪೂರಕವಾದಂಥ ಗಿಡ ನಾಟಿ ಮಾಡುವಂಥ ಒಂದು ಕ್ರಿಯಾ ಯೋಜನೆಯನ್ನು ವರದಿ ವರ್ಷದಲ್ಲಿ ಪೂಜ್ಯ ಕಾವಂದರ ಮೂಲಕ, ಹೆಗಡೇಜಿಯವರ ಮೂಲಕ, ಮಾತೃಶ್ರೀ ಅಮ್ಮನವರ ಮೂಲಕ ಅದು ರಾಜ್ಯಾದ್ಯಂತ ನಡೆಯುವ ಕಾರ್ಯಕ್ರಮಕ್ಕೆ ಇಲ್ಲಿ ಚಾಲನೆ ನಾವು ನೀಡ್ತಾ ಇದ್ದೇವೆ. ಪರಿಸರ ಸಂರಕ್ಷಣೆಗೆ ಮತ್ತು ಕಾಡು ಬೆಳೆಸಲಿಕ್ಕೆ, ಪ್ರಕೃತಿಯನ್ನು ಉಳಿಸಲಿಕ್ಕೆ ಉಸಿರು ಎನ್ನುವಂಥ ಧ್ಯೇಯ ವಾಕ್ಯವನ್ನು ಮನಸ್ಸಲ್ಲಿಟ್ಟುಕೊಂಡು ಕೆಲಸ ಮಾಡುವಂಥ ಯೋಜನೆ ಕಳೆದ 20 ವರ್ಷದಲ್ಲಿ ಸುಮಾರು 70 ಕೋಟಿಗೂ ಮಿಕ್ಕಿದ ಗಿಡಗಳನ್ನು ನಾಟಿ ಮಾಡಿದೆ. ಇವತ್ತು ಅರಣ್ಯ ಇಲಾಖೆಯ ಸಮ್ಮುಖದಲ್ಲಿ ಮತ್ತು ಅವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಮಾಡಲಿಕ್ಕೆ ನಾವು ಇವತ್ತು ಸನ್ನದ್ಧರಾಗಿದ್ದೇವೆ. ಈ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ. ಅದಂತೆ ಪೂಜ್ಯರ ಮಹತ್ವಾಕಾಂಕ್ಷೆಯ ಕಾಡಿನಂಚಿನಲ್ಲಿ ಹಣ್ಣಿನ ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವು ಇಲ್ಲಿ ಚಾಲನೆಯನ್ನು ನೀಡಲಿಕ್ಕಿದ್ದೇವೆ. ಕೆರೆ ಅಂಗಳದಲ್ಲಿ ಗಿಡ ನಾಟಿ ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರು ಒದಗಿಸುವ ದೃಷ್ಟಿಯಿಂದ, ಹಣ್ಣು ಒದಗಿಸುವ ದೃಷ್ಟಿಯಿಂದ ನಡೆಸುವಂತಹ ಈ ಮಹತ್ವಾಕಾಂಕ್ಷೆಯ ಯೋಜನೆ ರಾಜ್ಯಾದ್ಯಂತ ಯಶಸ್ವಿಯಾಗಲಿ ಅಂತೇಳಿ ಹಾರೈಸುತ್ತಾ ಈ ಒಂದು ಚಪ್ಪರ ಮುಹೂರ್ತ ಕಾರ್ಯಕ್ರಮಕ್ಕೆ ಇಲ್ಲಿ ಒಂದು ಸಣ್ಣ ವಿರಾಮವನ್ನು ಹಾಕಿ ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಮುಂದಡಿ ಇಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದಂಥ ಶ್ರೀಯುತ ಅನಿಲ್ ಕುಮಾರ್ SS ರವರು ಬರಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರು ತಡವಾಗಿ ಇಲ್ಲಿ ಸೇರ್ತೇನೆ ಅಂತ ಹೇಳಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಅದೇ ರೀತಿ ಎಲ್ಲರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಶೌರ್ಯ ತಂಡದ ಇಡೀ ಟೀಮೇ ನಮ್ಮೊಟ್ಟಿಗೆ ಇಲ್ಲ, ಕೇವಲ 3 ವಲಯದವರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಧನ್ಯವಾದ ಗೈತಾ, ಇನ್ನು ಮುಂದಿನ ಕಾರ್ಯಕ್ರಮ ಇಷ್ಟೇ, ಉಳಿದ ಗಿಡಗಳನ್ನು ನಾಟಿ ಮಾಡುವಂಥದ್ದು. ಮತ್ತು ನಾವು ಇಲ್ಲಿ 8 ಗಿಡಗಳನ್ನು ನಾಡಿದ್ದು ಕಾರ್ಯಕ್ರಮಕ್ಕೆ ಪೂರಕವಾಗಿ ನೆಡಲಿಕ್ಕೆ ನಾವು ಸಿದ್ಧತೆ ಮಾಡ್ತಾ ಇದ್ದೇವೆ. ಅಲ್ಲಿ ಸ್ವಲ್ಪ ಸಮತಟ್ಟು ಮಾಡಿ ಜಾಗವನ್ನು ಸರಿ ಮಾಡುವಂಥದ್ದು. ಒಕ್ಕೂಟದವರು ಕತ್ತಿಯೆಲ್ಲ ಇಟ್ಕೊಂಡು ಬಂದಿದ್ದಾರೆ. ಮಾರ್ಗದ ಬದಿಯ ಎಲ್ಲ ವ್ಯವಸ್ಥೆಯನ್ನು ಸ್ವಚ್ಛ ಮಾಡುವಂಥದ್ದು, ಇದಕ್ಕೆಲ್ಲ ಸಹಕಾರ ಕೊಡಬೇಕು. 10 ಲಕ್ಷ ಸಸಿಗಳನ್ನು ನೆಡುವ ಕಾರ್ಯಕ್ರಮ ರಾಜ್ಯಾದ್ಯಂತ ಇವತ್ತು ನಮ್ಮ ಆಲಂಪುರಿ ಸಾಲುಮರದ ತಿಮ್ಮಕ್ಕ ವೃಕ್ಷ ವನದಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಅರಣ್ಯ ಇಲಾಖೆಯ ಸಹಯೋಗದಿಂದ ನಡೀತಾ ಇರೋದ್ರಿಂದಾಗಿ ಭಾಳ ಒಂದು ಉತ್ತಮ ಕಾರ್ಯಕ್ರಮ ಅಂತ ಒಂದು ಅಭಿಪ್ರಾಯ ಪಡ್ತೇನೆ. ಧನ್ಯವಾದಗಳು. ಎಲ್ಲಂಜಿ 2ನೇ ತಾರೀಕಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಯಾದ ವೀರೇಂದ್ರ ಹೆಗ್ಡೆಯವರು ಬರ್ತದೆ. ಅಂಚೆನಿ ರಾಜ್ಯ ಸರ್ಕಾರದ ಮಂತ್ರಿಗಳು ಬರ್ತಂತರಿಗೆ ಬರ್ತದೆ. ಈ ಕ್ಷೇತ್ರ ಸಂಬಂಧಪಟ್ಟ ML ಹಾಕಲು ಮಾಜಿ ML ಹಾಕಿ ಇರ್ತದೆ. ಇಲ್ಲೊಂದು ಕಾರ್ಯಕ್ರಮ ಬಾರಿ ಕೊಟ್ಟು ನಡೆಸೋಣ. ಆ ಕಾರ್ಯಕ್ರಮಗಳು ಮೂಲು ಈ ಜಾಗದ ದೈನಾತ್ಮ ಕಾರ್ಯಕ್ರಮ ಎಲ್ಲಂಜಿ ಮಲ್ತು ಉಂಟು. ಆಂಡ ಎಲ್ಲಂಜಿ ಆನಿ ಆಪಿಟ್ ಮಾಡ್ತೇಳು ಒಂತು ದೈ ಇನಿ ಚಪ್ಪಳ ಮುಹೂರ್ತ ಮಲ್ತದೆ. ಒಂತು ದೈ ಇನಿಯೇ ನಡುವುದಿಲ್ಲ. ಎಲ್ಲಂಜಿ ಆಪಂತ ಈ ಕೆಲಸ ಇತ್ತಿನ ಬಾರಿ ನಂಗೆ ಒಂಜಿ ಒಳ್ಳೆ ಪೊರ್ತು ಆವುದು ಅನ್ಪಂಚ ಉದ್ದೇಶ ಅಂಡ ಮುಲ್ಪುಂಟ್ಲ ಬಸ್ ಬರ್ತದೆ. ಈ ಪೊರ್ತು ಒಂಜಿ ಬಸ್ಸಲ ಬಂದು ಅವೇ ನಂಗೆ ಸಂತೋಷ.
ಅಂದ ವರ್ಷ ಬರೋಡು ಅಂಡ ಪುರ್ತೂರಂಜಿ ಬುಡ್ñವು ಅವೊಂದು ಅಂಕ ಎಡ್ಡೆ ಅಂದು ಶುಭ ಲಕ್ಷಣ ಕಾಣೋಡು ಅಂಚೇನಿ ಮಾತಾ ಊರು ದಾಖಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಏಜೆಂಟ್ ದಾಖಲು ನಾ ಸಾಕಾರೋಡು ಇನಿ ಭಾರಿ ಮುಳ್ಳು ಶ್ರಮದಾನ ಕೆಲಸ ಆಗೊಂದುಂಟು ಅವಲೊಂಜಿ ಊರಿಗೊಂಜಿ ಒಂದು ಈ ಗ್ರಾಮಾಭಿವೃದ್ಧಿ ಏಜೆಂಟ್ ದಾಖಲೆ ಮತ್ತು ಪೂರ ಪ್ರಚಾರ ಮಾಡ್ತದೆ ఆయన ಹೆಚ್ಚಿಗೆ ಜನ ಬರ್ಪಿದಾಗಲ ಅಕ್ಕನ ಮುಖಾಂತರ ಆವಡು ಎಲ್ಲಂಜಿದ ಕೆಲಸ ಪೂರ್ಲು ಆವಡು ಈ ಇನಿ ಎಲ್ಲಂಜಿ ಇನಿ ಎಲ್ಲಂಜಿ ನಂಜಂತ ದೈ ಎಡ್ಡೆ ದೈ ಮರ ಅದು ಈ ಜಾಗಡು ಸಮೃದ್ಧಿ ಆಡು ಒಕ್ಕ ಇನಿ ರಾಜ್ಯೋಡೆ ದೈ ನಡ್ಪ ಕಾರ್ಯಕ್ರಮ ಮಲ್ಪೇರು ಆನ ಪ್ರಥಮ ನಮ್ಮನ ಊರು ಈ ಊರು ಬಾಯಿ ನಡ್ತಾರ ಅವಳೆಂಗ್ಲೆ ಭಾರಿ ಸಂತೋಷ ಎಂಕನ ಗ್ರಾಮಡು ಆಪನ ಭಾರಿ ಸಂತೋಷ ಅಂಚದಾರ ಎಲ್ಲಂಜಿ ನಡ್ಪ ದೈ ಪೊರ್ಲು ಬುಲೆದು ಮರಾದು ಜನಕ್ಲೆಗೆ ಆಡು ಮೃಗಕ್ಲೆ ಆಡು ಕಟ್ಟೋರಿಯಾಗಲ ಆಯ್ತಾ ಫಲ ಚಿಕ್ಕದು ಜಾಗ ಎಡ್ಡೆ ಅಭಿವೃದ್ಧಿ ಆಡು ಅನ್ನೋದು ನಾನು ಈ ಜಾಗದ ದೇವರಡ ಮಾತ್ರಲ್ಲ ಪ್ರಾರ್ಥನೆ ಮಾಡ್ತದೆ. ಓಂ ಶ್ರೀ ಮಂಜುನಾಥರಮ್ಮ. ಅರಣ್ಯೀಕರಣವು ನಮ್ಮ ಈ ಭೂಮಿ ತಾಯಿಯ ಬಹುಮುಖ್ಯ ಭಾಗಗಳಲ್ಲಿ ಒಂದಾಗಿದೆ. ಅರಣ್ಯೀಕರಣ ಇಲ್ಲದಿದ್ದರೆ ನಮಗೆ ಮಳೆ ಇಲ್ಲ, ಮಳೆ ಇಲ್ಲದಿದ್ದರೆ ಬೆಳೆ ಇಲ್ಲ. ಅರಣ್ಯವು ಸಾಮಾನ್ಯವಾಗಿ ಈ ಭೂತಾಯಿಗೆ ಶ್ವಾಸಕೋಶದ ಮಾದರಿಯಲ್ಲಿ ಕೆಲಸವನ್ನು ಮಾಡ್ತದೆ. ಹಾಗಾಗಿ ನಾವು ಅರಣ್ಯೀಕರಣ ಹೆಚ್ಚುವರಿ ಮಾಡಿದಷ್ಟು ನಮ್ಮ ಉಳಿವು ಎಂಬುದು ನಮ್ಮ ಹಿರಿಯರ ಅಭಿಮತ. ಈ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಕಳೆದ 2.5-3 ದಶಕಗಳಿಂದ ಅರಣ್ಯೀಕರಣಕ್ಕೆ ಒತ್ತನ್ನು ನೀಡುತ್ತಾ ಬಂದಿದೆ. ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವು ಬಹಳ ಯಶಸ್ವಿಯಾಗಿ ನಡೀತಾ ಬಂದಿದೆ. ಇಡೀ ರಾಜ್ಯಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು, ಸರ್ಕಾರಿ ಇಲಾಖೆಗಳು, ನಂತರ ಎಲ್ಲ ಸರ್ಕಾರೇತರ ಸಂಸ್ಥೆಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಬಹಳ ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದೇವೆ. ಅದರಂತೆಯೇ ಈ ವರ್ಷವೂ ಕೂಡ ನಾವು ರಾಜ್ಯದ ಎಲ್ಲ ಕಡೆಯೂ ಕೂಡ 10 ಲಕ್ಷ ಅರಣ್ಯ ಗಿಡಗಳನ್ನು ನಾಟಿ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ನಾಳಿದ್ದು ಬರುವ ಜುಲೈ 2ನೇ ತಾರೀಕಿನಂದು ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆಯನ್ನು ಕೊಡಬೇಕೆಂಬ ನಿಟ್ಟಿನಲ್ಲಿ ನಾವು ಇವತ್ತಿಲ್ಲಿ ಸೇರಿದ್ದೇವೆ. ಈ ಒಂದು ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ, ಅದರಲ್ಲೂ ಬಹುಮುಖ್ಯವಾಗಿ ಬರಪೀಡಿತ ಪ್ರದೇಶಗಳಾದ ನಮ್ಮ ಕಲ್ಯಾಣ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಗಿಡಗಳನ್ನು ನಾವು ನಾಟಿ ಮಾಡಿಕೊಂಡು ರೈತರಿಗೆ ಅವರ ಹೊಲಕ್ಕೆ ಸೊಪ್ಪು, ಗೊಬ್ಬರ ಇತ್ಯಾದಿ, ಅದ್ರ ಜೊತೆಗೇ ಜಾನುವಾರುಗಳಿಗೆ ಮೇವು, ಹಾಗೆಯೇ ಸಕಾಲದಲ್ಲಿ ಮಳೆ ಬರುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಬರಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದರಂತೆ ಈ ವರ್ಷ ಪ್ರತಿ ತಾಲೂಕಿನಲ್ಲಿಯೂ ಕೂಡ ತಲಾ 10ರಿಂದ 15 ಸಾವಿರದಷ್ಟು ಗಿಡಗಳನ್ನು ಅಂದರೆ ಒಟ್ಟು ರಾಜ್ಯಾದ್ಯಂತ ಒಟ್ಟು 10 ಲಕ್ಷ ಗಿಡಗಳನ್ನು ನಾಟಿ ಮಾಡಬೇಕೆಂಬ ಉದ್ದೇಶವನ್ನು ನಾವಿಲ್ಲಿ ಇವತ್ತು ಇಟ್ಕೊಂಡಿದ್ದೇವೆ. ಹಾಗಾಗಿ ಎಲ್ಲ ನಮ್ಮ ಸರ್ಕಾರಿ ಇಲಾಖೆಗಳು, ಘನ ಸರ್ಕಾರ, ಸರ್ಕಾರಿ ಇಲಾಖೆಗಳು, ಸರ್ಕಾರೇತರ ಸಂಸ್ಥೆಗಳು, ಶಾಲಾ ಕಾಲೇಜುಗಳು, ನಂತರ ಸ್ಥಳೀಯ ಗ್ರಾಮ ಪಂಚಾಯತ್ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಇವತ್ತು ಇಲ್ಲಿ ಪಣ ತೊಟ್ಟಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗಬೇಕಾದ್ರೆ ಎಲ್ಲರ ಸಹಕಾರ, ಎಲ್ಲರ ಕೈ ಜೋಡಿಸುವಿಕೆ ಬಹಳ ಅಗತ್ಯವಾಗಿರ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದೇ ಆದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಸಕಾಲದಲ್ಲಿ ಮಳೆ ಬಂದು ಬರಗಾಲ ಎಂಬ ಒಂದು ವಿಷಯವೇ ನಮ್ಮಿಂದ ದೂರವಾಗುವಂತಹ ಖಂಡಿತವಾಗಿ ಒಂದು ಸಂದರ್ಭ ಇರ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕಂತೇಳಿ ನಿಮ್ಮೆಲ್ಲರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ.